ಓಂ ಗಣಾನಾನ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಃ ಸೇದಸಾದನಂ ಶ್ರೀವಿಘ್ನೇಶ್ವರಾಯ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರ್ಯವತೋ ಸಂಸರಸ್ವತ್ಯೈ ನಮಃ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಪ್ರೀತಿಯ ಸ್ನೇಹಿತ ಮಿತ್ರರೇ, ನೀವು ಇನ್ನೂ ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ಎಲ್ಲ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳಿಗಾಗಿ ನೀವು ಹಿಂದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ವೃಷಭ ರಾಶಿಯವರ ಈ ಒಂದು ಆಗಸ್ಟ್ ತಿಂಗಳ ಸಂಪೂರ್ಣವಾದಂತಹ ಒಂದು ಜೀವನದ ಒಂದು ಚಿತ್ರಣವನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಈ ತಿಂಗಳು ನಿಮಗೊಂದು ಆಂತರಿಕ ಶಕ್ತಿ ಹಾಗೂ ಆರ್ಥಿಕ ಬಲ ಮತ್ತು ಸಂಬಂಧಗಳ ಬೆಳವಣಿಗೆಯಲ್ಲಿ ಹೊಸ ಹಾದಿ ಸಿಗುವ ಸಮಯ. ತಾಳ್ಮೆಯಿಂದ ಕೆಲಸ ಮಾಡಿದರೆ ಈ ಒಂದು ತಿಂಗಳು ನಿಮಗೆ ಯಶಸ್ಸು ಖಚಿತವಾಗಲಿದೆ. ನಿರ್ಧಾರಗಳನ್ನು ತೀವ್ರವಾಗಿ ತೆಗೆದುಕೊಳ್ಳಬಾರದು. ಕುಟುಂಬ ಮತ್ತು ನಿಮ್ಮ ವೃತ್ತಿಯಲ್ಲಿ ಸಮತೋಲನ ಬೇಕು ಮತ್ತು ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಿದಲ್ಲಿ ಒಳ್ಳೆಯ ಒಂದು ಖಚಿತ ಒಂದು ನಿಮಗೆ ಯಶಸ್ಸು ದೊರೆಯಲಿದೆ. ಇನ್ನು ಈ ತಿಂಗಳ ನಿಮ್ಮ ಒಂದು ಉದ್ಯೋಗ ಕೆಲಸದ ವಿಚಾರವನ್ನೆಲ್ಲ ನೋಡುವುದಾದರೆ, ಈ ಒಂದು ತಿಂಗಳಲ್ಲಿ ನಿಮಗೆ ಅಧಿಕಾರಿ ಹುದ್ದೆ ಇರುವವರು ಹೆಸರು ಮಾಡಲಿದ್ದೀರಿ. ಒಳ್ಳೆಯ ಒಂದು ಹೆಸರು ಕೀರ್ತಿಗಳೆಲ್ಲ ಈ ತಿಂಗಳಲ್ಲಿ ನಿಮಗೆ ಲಭ್ಯವಾಗಲಿದೆ ಮತ್ತು ಒಳ್ಳೆಯ ಒಂದು ಗೌರವ ದೊರೆಯಲಿದೆ. ಹಾಗೆ ನಿಮ್ಮ ಬದಲಾವಣೆಗಳಾಗಬಹುದು ಉದ್ಯೋಗದಲ್ಲಿ ಮತ್ತು ಒಳ್ಳೆಯ ವರ್ಗಾವಣೆಗೆ ಉತ್ತಮ ಒಂದು ಸಮಯ ಹಾಗೂ ಉದ್ಯೋಗದಲ್ಲಿ ನೀವು ಒಳ್ಳೆಯ ಒಂದು ಯಶಸ್ಸನ್ನು ಪಡೆಯಲಿದ್ದೀರಿ. ನಿರುದ್ಯೋಗಿಗಳಾಗಿದ್ದಲ್ಲಿ ಒಂದು ಉತ್ತಮ ಒಂದು ಸಂದರ್ಶನದ ಅವಕಾಶಗಳು ನಿಮಗೆ ಕೂಡಿ ಬರಲಿದೆ. ಹಾಗೂ ಆಗಸ್ಟ್ ಈ ಒಂದು 14 ಮತ್ತು 26 ದಿನ ನಿಮಗೆ ಒಳ್ಳೆಯ ಒಂದು ಶುಭ ಒಂದು ವಾರ್ತೆಗಳು ಬರುವಂಥ ಒಂದು ಸಂಭವಗಳಿದೆ. ಹಾಗೂ ಈ ಒಂದು ತಿಂಗಳಲ್ಲಿ ನೀವು ಸ್ವಲ್ಪ ಧೈರ್ಯ, ಸಮಯಕ್ಕೆ ತಕ್ಕ ಒಂದು ತೀರ್ಮಾನವನ್ನು ಪಡೆದುಕೊಂಡಲ್ಲಿ ಉದ್ಯೋಗ ಕೆಲಸದ ವ್ಯವಹಾರಗಳಲ್ಲಿ ಒಳ್ಳೆಯ ಒಂದು ಯಶಸ್ಸು ನಿಮ್ಮದಾಗಲಿದೆ. ಇನ್ನು ನಿಮ್ಮ ಈ ತಿಂಗಳ ಒಂದು ವ್ಯಾಪಾರದ ವಿಚಾರವನ್ನು ನೋಡುವುದಾದರೆ, ಈ ತಿಂಗಳು ನಿಮ್ಮ ಹಳೆಯ ಬಿಲ್ಲುಗಳು ವಸೂಲಿಯಾಗಬಹುದು ಮತ್ತು ಹೊಸ ಒಂದು ಪಾರ್ಟ್ನರ್ಶಿಪ್ ಯೋಚಿಸುತ್ತಿದ್ದರೆ ಒಂದು ಹೊಸ ಒಂದು ಚುಕ್ಕಾಣಿ ಹಿಡಿಯುವಂತಹ ಒಂದು ಸಾಧ್ಯತೆಗಳಿದೆ. ಅದಲ್ಲದೆ ತಾಂತ್ರಿಕ ಕ್ಷೇತ್ರ, ನಿಮ್ಮ ಆಹಾರ ಉತ್ಪಾದನೆ ಕ್ಷೇತ್ರ, ಜಮೀನು ಖರೀದಿ ಮಾರಾಟದಲ್ಲಿರತಕ್ಕಂಥವರಿಗೆ, ರಿಯಲ್ ಎಸ್ಟೇಟ್ನಂಥವರಿಗೆ ಒಳ್ಳೆಯ ಒಂದು ಲಾಭಗಳು ಬರಲಿದೆ. ಹಾಗೂ ಹೋಟೆಲ್ ಉದ್ಯಮ ಮಾಡತಕ್ಕಂಥವರಿಗೂ ಈ ತಿಂಗಳಲ್ಲಿ ಒಳ್ಳೆಯ ಲಾಭಗಳಿದೆ. ಹಾಗೂ ನೀವು ಲೆಕ್ಕಪತ್ರಗಳ ವಿಚಾರದಲ್ಲಿ ತುಂಬ ಈ ವ್ಯವಹಾರ ಮಾಡುವಂಥ ಸಂದರ್ಭದಲ್ಲಿ ತುಂಬ ಜಾಗರೂಕತೆ ಬೇಕು ಮತ್ತು ಲೆಕ್ಕಪತ್ರ ಶುದ್ಧವಾಗಿ ಇಟ್ಟುಕೊಳ್ಳಿ. ಆಕಸ್ಮಿಕ ಒಂದು ವ್ಯವಹಾರಗಳಲ್ಲಿ ತುಂಬ ಜಾಗರೂಕತೆ ಇರಲಿ. ಯಾವುದೇ ಕಾರಣಕ್ಕೂ ಈ ವ್ಯವಹಾರ ಹಣದ ವಿಚಾರಗಳಲ್ಲಿ ನಿರ್ಲಕ್ಷ್ಯ ಬೇಡ. ಇನ್ನು ಒಂದು ಈ ತಿಂಗಳ ನಿಮ್ಮ ಹಣಕಾಸಿನ ವಿಚಾರವನ್ನು ನೋಡುವುದಾದರೆ, ಈ ತಿಂಗಳಲ್ಲಿ ನಿಮ್ಮ ಹಣದ ಪ್ರವಾಹ ಸ್ವಲ್ಪ ಬದಲಾಗಬಹುದು, ಆದರೂ ಲಾಭದ ಕಾಲವಾಗಿರಲಿದೆ. ನಿಮ್ಮ ಆಸ್ತಿ ಖರೀದಿಗೆ ಒಂದು ಯೋಗ್ಯ ಸಮಯ. ಸಾಲ ಕೊಡುವಾಗ ತುಂಬ ಎಚ್ಚರಿಕೆ ಇರಲಿ. ಯಾರಿಗೂ ಹಣವನ್ನು ಸಾಲ ಕೊಡುವಾಗ ಒಂದು ಕಾಗದ ಪತ್ರಗಳ ವಿಚಾರವನ್ನು ಮಾಡಿಕೊಳ್ಳಿ. ನಿರ್ಲಕ್ಷ್ಯ ಮಾಡಬೇಡಿ ಮತ್ತು ನಿಮಗೆ ಹಣ ಪಡೆದುಕೊಳ್ಳಲು ತುಂಬ ಕಷ್ಟವಾಗಬಹುದು. ಹಾಗೂ ಒಳ್ಳೆಯ ಒಂದು ಬಜೆಟ್ಗಳನ್ನು ರೂಪಿಸಿ ಖರ್ಚುಗಳನ್ನು ಮಾಡಿ ನಗದು ಹೂಡಿಕೆಗೆ ಹೆಚ್ಚಿನ ಒತ್ತನ್ನು ಕೊಡಿ. ಹಣದ ವಿಚಾರದಲ್ಲಿ ಆದಷ್ಟು ಹೂಡಿಕೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಈ ತಿಂಗಳ ನಿಮ್ಮ ಪ್ರೇಮ ದಾಂಪತ್ಯದ ಜೀವನದ ವಿಚಾರವನ್ನು ನೋಡುವುದಾದರೆ, ಸ್ನೇಹದಿಂದ ಒಂದು ಪ್ರೀತಿ ಮೂಡುವಂತಹ ಒಂದು ಆಗಸ್ಟ್ ತಿಂಗಳಾಗಲಿದೆ. ಮದುವೆ ಯೋಚಿಸುತ್ತಿರುವವರಿಗೆ ಒಂದು ಗುರುಗಳ ಮೂಲಕ ಒಳ್ಳೆಯ ಒಂದು ನಿರ್ಣಯ ಉತ್ತಮವಾಗಲಿದೆ. ಒಳ್ಳೆಯ ಒಂದು ಯೋಗ ಭಾಗ್ಯಗಳು ಕೂಡಿ ಬರಲಿದೆ ಮತ್ತು ನಿಮ್ಮ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಒಂದು ಚರ್ಚೆಗಳು ಸಂಭವಿಸಬಹುದು. ಆದಷ್ಟು ಶಾಂತಿಯುತವಾಗಿ ಎಲ್ಲ ಒಂದು ಕೆಲಸ ಕಾರ್ಯಗಳನ್ನು ನಿಭಾಯಿಸಿಕೊಳ್ಳಿ ಮತ್ತು ನಿಮ್ಮ ಸಲಹೆ ಸೂಚನೆಗಳನ್ನು ಪಾಲಿಸಿಕೊಳ್ಳಿ. ಭಾವನೆಗಳನ್ನು ತೆರೆದ ಒಂದು ಮನದಿಂದ ಹಂಚಿಕೊಳ್ಳಿ. ಸಂವಹನವೇ ನಂಟಿನ ಒಂದು ಸ್ತಂಭವಾಗಲಿದೆ. ಇನ್ನು ಸ್ನೇಹಿತರೆ, ಈ ತಿಂಗಳ ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ಒಂದು ವಿಚಾರವನ್ನು ನೋಡುವುದಾದರೆ, ನಿಮ್ಮ ಕುಟುಂಬದಲ್ಲಿ ಈ ಒಂದು ತಿಂಗಳು ಶುಭ ಘಟನೆಗಳು
ಹಾಗೂ ಒಂದು ಹೊಸ ಸದಸ್ಯರ ಆಗಮನವಾಗುವಂಥ ಸಾಧ್ಯತೆ ಮತ್ತು ಹಿರಿಯರ ಆರೋಗ್ಯದ ಕಡೆಗೆ ಒಂದು ಹೆಚ್ಚಿನ ಗಮನ ಕೊಡಬೇಕಾದಂತಹ ಒಂದು ತಿಂಗಳಾಗಲಿದೆ. ಅದಲ್ಲದೆ ನಿಮ್ಮ ಮಕ್ಕಳ ಒಂದು ಶಿಕ್ಷಣದ ವಿಚಾರ, ಉದ್ಯೋಗ ವಿಚಾರದಲ್ಲಿ ತುಂಬ ಚಿಂತನೆಗಳು ಒಂದು ಕಂಡುಬರುವಂತಹ ಒಂದು ತಿಂಗಳಾಗಲಿದೆ. ಈ ಒಂದು ತಿಂಗಳು ನೀವು ಕುಟುಂಬದ ಒಗ್ಗಟ್ಟಿಗೆ ನೀವು ಮೂಲಭೂತ ಶಕ್ತಿಯಾಗಲಿದ್ದೀರಿ ಹಾಗೂ ನೀವು ಕುಟುಂಬಕ್ಕಾಗಿ ಹೆಚ್ಚಿನ ಸಮಯವನ್ನು ಕೊಡುವಂತಹ ಒಂದು ತಿಂಗಳು ಮತ್ತು ಎಲ್ಲರ ಇಂದು ಯೋಗಕ್ಷೇಮವನ್ನು ವಿಚಾರಿಸಿಕೊಳ್ಳುವಂತಹ ಒಂದು ತಿಂಗಳಾಗಲಿದೆ. ಇನ್ನು ನಿಮ್ಮ ಈ ತಿಂಗಳ ವಿದ್ಯಾರ್ಥಿಗಳ ಒಂದು ವಿಚಾರವನ್ನು ನೋಡುವುದಾದರೆ, ವಿದ್ಯಾರ್ಥಿಗಳು ಈ ತಿಂಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಂದು ತಯಾರಿಗಳಿಗೆ ಒಳ್ಳೆಯ ಒಂದು ಸಮಯ ಹಾಗೂ ಹೆಚ್ಚಿನ ಒಂದು ಸಮಯ ನೀವು ವಿದ್ಯೆಯಲ್ಲಿ ಒಳ್ಳೆಯ ಸಮಯವನ್ನು ತೊಡಗಿಸಿಕೊಂಡು ಸಾಧನೆಯನ್ನು ಮಾಡಲಿದ್ದೀರಿ. ಈ ಒಂದು ಆಗಸ್ಟ್ ತಿಂಗಳು 18ನೇ ತಾರೀಕಿಂದ ನಂತರ ನಿಮಗೆ ಸ್ವಲ್ಪ ಒಂದು ವಿದ್ಯಾಭ್ಯಾಸದಲ್ಲಿ ಒಂದು ಸ್ವಲ್ಪ ಒತ್ತಡಗಳು ಹೆಚ್ಚಾಗಬಹುದು. ನಿಮಗೆ ವಿದ್ಯೆಗೆ ಹೆಚ್ಚಿನ ಸಮಯವನ್ನು ತೊಡಗಿಸಿಕೊಳ್ಳಲು ಸ್ವಲ್ಪ ಕಷ್ಟವಾಗಬಹುದು. ಆದಷ್ಟು ಒಂದು ತಾಳ್ಮೆ ಅವಶ್ಯಕ. ಇನ್ನು ನಿಮ್ಮ ಕಲಿಕೆಯಲ್ಲಿ ಹೆಚ್ಚಿನ ಒಂದು ಶಿಸ್ತು ಅಗತ್ಯವಿರಲಿದೆ. ಯಾವುದೇ ಒಂದು ವಿದ್ಯಾಭ್ಯಾಸದಲ್ಲೂ ಆ ಒಂದು ಶಿಸ್ತನ್ನು ಅಳವಡಿಸಿಕೊಳ್ಳಿ ಮತ್ತು ಒಳ್ಳೆಯ ಒಂದು ಸಾಧನೆಯನ್ನು ಮಾಡಲು ನಿಮಗದು ಒಂದು ಶಿಸ್ತು ಪೂರಕವಾಗಲಿದೆ. ಇನ್ನು ನಿಮ್ಮ ಆರೋಗ್ಯದ ವಿಚಾರವನ್ನು ನೋಡುವುದಾದರೆ, ಒಂದು ಸಣ್ಣ ಪುಟ್ಟ ಒಂದು ಚರ್ಮದ ಸಮಸ್ಯೆಗಳು ಮತ್ತು ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂಥ ಒಂದು ಗೊಂದಲಗಳು ಉಂಟಾಗಬಹುದು. ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತೆ ಅನಾರೋಗ್ಯಗಳು ಕಾಣಿಸಿಕೊಳ್ಳತಕ್ಕಂಥದ್ದು ಹಾಗೂ ಮನಸ್ಸಿನಲ್ಲಿ ಸ್ವಲ್ಪ ಒತ್ತಡ ಮತ್ತು ದುಃಖವಿರುವಂಥ ಸಾಧ್ಯತೆಗಳೆಲ್ಲ ಕಾಣಿಸಿಕೊಳ್ಳಲಿದೆ. ಆದಷ್ಟು ಒಂದು ನಿದ್ರೆಯನ್ನು ಒಂದು ಸರಿಯಾದ ಸಮಯದಲ್ಲಿ ಸರಿಯಾದ ಸಮಯಕ್ಕೆ ಅನುಗುಣವಾಗಿ ಅದನ್ನು ಪೂರ್ಣವಾಗದಿದ್ದರೆ ದೈನಂದಿನ ಚಟುವಟಿಕೆಗೆ ನಿಮಗೆ ತೊಂದರೆಗಳಾಗಬಹುದು. ಆದಷ್ಟು ನಿದ್ರಾಹೀನತೆಯನ್ನು ತಪ್ಪಿಸಿಕೊಳ್ಳಿ. ಒಂದು ಆದಷ್ಟು ವಿಶ್ರಾಂತಿ ಮುಖ್ಯ. ಪ್ರಾಣಾಯಾಮ ಹಾಗೂ ಸಾಯಂಕಾಲ ಸ್ವಲ್ಪ ವಾಕಿಂಗ್ ಮಾಡ್ತಕ್ಕಂಥದ್ದು, ಓಡಾಟ ಮಾಡ್ತಕ್ಕಂಥದ್ದು ಹಾಗೂ ಧ್ಯಾನಗಳೆಲ್ಲ ಮಾಡಿದುಕೊಳ್ಳುವುದರಿಂದ ನಿಮಗೆ ಒಂದು ಸ್ವಲ್ಪ ಇದು ಸಹಕಾರಿಯಾಗಲಿದೆ. ನಿಮ್ಮ ಆರೋಗ್ಯವು ಒಂದು ಒಳ್ಳೆಯ ಸುಸ್ಥಿರತೆಯಲ್ಲಿ ಇಡಲು ಇದು ಉತ್ತಮ. ಇನ್ನು ಒಂದು ಈ ತಿಂಗಳ ನಿಮ್ಮ ಪ್ರಮುಖ ಒಂದು ಪರಿಹಾರವನ್ನು ನೋಡುವುದಾದರೆ, ಈ ತಿಂಗಳಲ್ಲಿ ನೀವು ಪ್ರತಿ ಒಂದು ಶುಕ್ರವಾರ ಲಲಿತ ಸಹಸ್ರನಾಮ ಒಂದು ಪಠಣ ಮಾಡತಕ್ಕಂಥದ್ದು ಹಾಗೂ ಓಂ ಶುಕ್ರಾಯ ನಮಃ ಮಂತ್ರವನ್ನು ಪ್ರತಿದಿನ 16 ಬಾರಿ ಜಪಿಸಿಕೊಳ್ಳಿ. ಒಳ್ಳೆಯ ಒಂದು ಸಂಪತ್ತಿಗೆ, ಆರೋಗ್ಯಕ್ಕೆ ಇವು ನಿಮಗೆ ಪೂರಕವಾಗಲಿದೆ. ಹಾಗೂ ಅಂಬಾದೇವಿಗೆ ಒಂದು ಗಂಧ ಪುಷ್ಪವನ್ನೆಲ್ಲ ಅರ್ಪಿಸಿಕೊಳ್ಳಿ ಮತ್ತು ಹಾಲಿನಿಂದ ಅಭಿಷೇಕವನ್ನು ಮಾಡಿಸಿಕೊಳ್ಳಿ. ಒಂದು ತಾಯಿಯ ಅನುಗ್ರಹದಿಂದ ನಿಮ್ಮ ಸ್ವಲ್ಪ ಸಂಪತ್ತಿನ ಒಂದು ಸಂಪತ್ತು ಆದಷ್ಟು ನಿಮ್ಮ ಕೈಯಲ್ಲಿ ಉಳಿಯಲು ಇದು ಒಂದು ಶ್ರೇಷ್ಠ ದಾರಿ ಹಾಗೂ ದೇವಿಯ ಆರಾಧನೆ ನಿಮಗೆ ತುಂಬ ಒಂದು ಫಲಪ್ರದವಾಗಲಿದೆ. ಇನ್ನು ಈ ತಿಂಗಳ ನಿಮ್ಮ ಶುಭ ಮಾಹಿತಿಯನ್ನು ನೋಡುವುದಾದರೆ, ಈ ತಿಂಗಳ ನಿಮ್ಮ ಶುಭ ಒಂದು ಸಂಖ್ಯೆಗಳು 2, 6 ಮತ್ತು 24 ಈ ತಿಂಗಳ ನಿಮ್ಮ ಶುಭ ಸಂಖ್ಯೆಗಳಾಗಿರಲಿದೆ. ಅದಲ್ಲದೆ ಈ ತಿಂಗಳ ನಿಮ್ಮ ಶುಭ ಬಣ್ಣಗಳು ಬಿಳಿ ಮತ್ತು ನವಿಲು ಹಸಿರು ಹೆಚ್ಚಿನ ಶುಭ ಬಣ್ಣಗಳು. ಈ ಒಂದು ಬಣ್ಣಕ್ಕೆ ಸಂಬಂಧಪಟ್ಟಂತಹ ವಸ್ತ್ರಗಳನ್ನು ಧಾರಣೆ ಮಾಡಿಕೊಳ್ಳಿ ಹಾಗೂ ಆದಷ್ಟು ಬಿಳಿ ಮತ್ತು ನವಿಲು ಹಸಿರನ್ನು ಆದಷ್ಟು ನಿಮ್ಮ ಒಂದು ಈ ತಿಂಗಳಲ್ಲಿ ಈ ಬಣ್ಣವನ್ನು ಹೆಚ್ಚಾಗಿ ಅಳವಡಿಸಿಕೊಳ್ಳಿ. ಅದಲ್ಲದೆ ಈ ತಿಂಗಳ ನಿಮ್ಮ ಶುಭ ದಿಕ್ಕು ಉತ್ತರ ಮತ್ತು ಪಶ್ಚಿಮ ದಿಕ್ಕು. ಈ ಒಂದು ದಿಕ್ಕುಗಳಿಂದ ನಿಮಗೆ ಒಳ್ಳೆಯ ಶುಭ ವಾರ್ತೆಗಳು ಬರತಕ್ಕಂಥದ್ದು ಹಾಗೂ ಶುಭ ಸಮಾಚಾರಗಳು, ಶುಭ ಕೆಲಸ ಕಾರ್ಯಗಳಾಗತಕ್ಕಂಥದ್ದಾಗಬಹುದು. ಹಾಗೂ ಈ ತಿಂಗಳ ಒಂದು ಶುಭ ರತ್ನವನ್ನು ನೋಡುವುದಾದರೆ, ವೈಡೂರ್ಯ ಈ ತಿಂಗಳಲ್ಲಿ ನಿಮಗೆ ಒಳ್ಳೆಯ ಒಂದು ಉಪಯುಕ್ತವಾಗಲಿದೆ. ಆದಷ್ಟು ಇದನ್ನು ಅಳವಡಿಸಿಕೊಳ್ಳಿ. ಹಾಗೂ ಈ ತಿಂಗಳ ನಿಮ್ಮೊಂದು ಶ್ರೇಷ್ಠ ದಿನಗಳನ್ನು ನೋಡುವುದಾದರೆ, 4ನೇ ತಾರೀಕು, 6, 11, 18, 23, 29ನೇ ತಾರೀಕಿನ ದಿನಗಳು ನಿಮಗೆ ಒಂದು ಶ್ರೇಷ್ಠ ದಿನವಾಗಿರಲಿದೆ. ಒಳ್ಳೆಯ ಶುಭ ದಿನಗಳಾಗಿರಲಿದೆ. ಇನ್ನು ಈ ತಿಂಗಳ ನಿಮ್ಮ ಎಚ್ಚರಿಕೆಯ ಒಂದು ದಿನಗಳನ್ನು ನೋಡುವುದಾದರೆ, 3, 9, 16, 27 ಇದಿಷ್ಟು ಒಂದು ಎಚ್ಚರಿಕೆಯ ದಿನಗಳು. ನೀವು ಈ ಒಂದು ದಿನಗಳಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಹೊಸತಾಗಿ ಮಾಡದೇ ಇರುವಂಥದ್ದು ಹಾಗೂ ಹೂಡಿಕೆಯನ್ನು ಮಾಡತಕ್ಕಂಥದ್ದು, ಈ ಎಲ್ಲ ವಿಚಾರಗಳಲ್ಲಿ ತುಂಬ ಎಚ್ಚರಿಕೆಯನ್ನು ಮಾಡಿದಲ್ಲಿ ನಿಮಗೆ ಒಂದು ಶುಭವಾಗಲು ಇದು ಉತ್ತಮ. ಇನ್ನು ಈ ತಿಂಗಳ ನಿಮ್ಮ ಒಂದು ಸಣ್ಣ ಒಂದು ಸಂದೇಶವನ್ನು ನೋಡುವುದಾದರೆ, ನೀವು ಆದಷ್ಟು ಈ ತಿಂಗಳಲ್ಲಿ ಸಮಯವನ್ನು ನಂಬಿ ಮತ್ತು ಶ್ರಮವನ್ನು ಶರಣಾಗಿ ಸ್ವೀಕರಿಸಿ. ಯಶಸ್ಸು ನಿಮ್ಮ ಹತ್ತಿರವೇ ಇರಲಿದೆ. ಹಾಗೂ ಈ ತಿಂಗಳು ನಿಮ್ಮ ತಾಳ್ಮೆ ಮತ್ತು ಪ್ರಾಮಾಣಿಕತೆ ಮತ್ತು ತೀರ್ಮಾನ ಶಕ್ತಿ ಪರೀಕ್ಷೆಗೆ ಬರಲಿದೆ. ಆದಷ್ಟು ತೊಳಲದಿರಿ ಹಾಗೂ ನಿಮ್ಮ ಇಷ್ಟದೇವರ ಕುಲದೇವರನ್ನು ಸ್ಮರಣೆ ಮಾಡಿಕೊಳ್ಳಿ.
ಎಲ್ಲ ಕಾರ್ಯದ ಮೊದಲು ಗುರುಗಳ ಆರಾಧನೆ, ತಂದೆ ತಾಯಿಯ ಆಶೀರ್ವಾದ ತುಂಬ ಮುಖ್ಯ. ಜೀವನದಲ್ಲಿ ತಂದೆ ತಾಯಿಯ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಎಲ್ಲ ಕೆಲಸ ಕಾರ್ಯಗಳಿಗೆ ಮುಂದುವರಿಯಿರಿ. ಆ ಭಗವಂತ ನಿಮ್ಮ ಸಕಲ ಒಂದು ಕಾರ್ಯಗಳನ್ನು ಈ ತಿಂಗಳಲ್ಲಿ ನಿಮಗೆ ಭಗವಂತ ನೆರವೇರಿಸಿಕೊಡಲಿ. ಎಲ್ಲರಿಗೂ ಈ ತಿಂಗಳು ಭಗವಂತ ಶುಭ, ಯೋಗ, ಭಾಗ್ಯ, ಆರೋಗ್ಯಗಳನ್ನು ಕೊಡಲಿ. ನಿಮ್ಮ ಸಕಲಾಭೀಷ್ಟಗಳನ್ನು ಆ ಭಗವಂತ ಅನುಗ್ರಹಿಸಲಿ ಎಂದು ಆ ದೇವರನ್ನು ಸಹಿತ ಸ್ಮರಣೆಯನ್ನು ಮಾಡುತ್ತಾ, ಸ್ನೇಹಿತರೆ, ಪ್ರತಿ ಒಂದು ತಿಂಗಳ ಭವಿಷ್ಯಗಳಿಗಾಗಿ ಹಾಗೂ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳಿಗಾಗಿ ನೀವು ಆದಷ್ಟು ಈ ಒಂದು ವಿಡಿಯೋವನ್ನು ಸೇವ್ ಮಾಡಿಕೊಳ್ಳಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಪ್ರತಿ ತಿಂಗಳ ವಿಡಿಯೋಗಳಿಗಾಗಿ ನಿಮ್ಮ ಆಪ್ತ ಸ್ನೇಹಿತರಿಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಸ್ನೇಹಿತ ಮಿತ್ರರಿಗೂ ಆದಷ್ಟು ಇದನ್ನು ಶೇರ್ ಮಾಡಿ. ಅವರಿಗೂ ಈ ಒಂದು ವಿಡಿಯೋ ಪ್ರಯೋಜನಕಾರಿಯಾಗಲಿ. ಎಲ್ಲರಿಗೂ ಈ ತಿಂಗಳು ಶುಭವಾಗಲಿ ಎಂದು ದೇವರಲ್ಲಿ ಸ್ಮರಣೆಯನ್ನು ಮಾಡುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ.